ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ. ಇದ್ದೀರಾ? ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾಕಿದೆಯಾ ಇಲ್ಲೇ? ಮಾತು ಬರಲ್ವ ಇದು ನಿನಗೆ? ನೀಟಾಗಿ ಮಾತಾಡು. ಎಲ್ಲ ಆಡ್ಕಳಿ ಇವನನ್ನ, ಸರಿನಾ? ಇವನು ನೀಟಾಗಿ ಮಾತಾಡ್ತಿಲ್ಲ, ಎಲ್ಲ ಆಡ್ಕಳಿ. ಸರಿ, ನೋಡೋಣ ಬನ್ನಿ ಹೇಗೆಲ್ಲ ಹೋಗುತ್ತೆ ವಿಡಿಯೋ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಹಾಗೆ ಅಂಗಡಿಗೆ ಬಂದೆ. ಅಲ್ಲಿ ಸೊಪ್ಪು ಮಾರೋರು ಬಂದರು. ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡೆ. ಹಾಗೆ ಸುಮ್ಮನೆ ಕೂತಿದ್ನಲ್ಲ, ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಕೊಬಿಡೋಣ, ಇದು ಒಂದು ಕೆಲಸ ಆಗೋಗ್ಬಿಡುತ್ತೆ ಅಂತ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಒಂದು ಕಂತೆಗೆ 20 ರೂಪಾಯಿ. ಬಟ್ 10 ರೂಪಾಯಿಂದು ಸೊಪ್ಪಿರುತ್ತೆ, 10 ರೂಪಾಯಿಂದ ಕಸ ಕಡ್ಡಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದೇನು ಆಗಲ್ಲ, ಸುಮ್ಮನಿರು. ಏನು ಮಾಡಿತ್ತು? ಕರಾಕಿ. ಹ್ಯಾಪಿ ನ್ಯೂಸ್. ಇವತ್ತು ನಮ್ಮಲ್ಲಿ ನಮ್ಮಮ್ಮ ಸಮಯ ಆಗ್ತೈತೆ ಹೊರತಕೊಂಡು. ಇನ್ನು ತೆಗಿತೀನಾ? ನನ್ನ ಮಗುಂಗೆ ಫೋನ್ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೆ, ಬಟ್ ವಾಯ್ಸ್ ಓವರು ಕೊಟ್ಟಿದ್ದಾನೆ. ನನಗೂ ಖುಷಿ ಆಯಿತು, ಅದಕ್ಕೆ ಹಾಗೆ ಹಾಕಿದ್ದೀನಿ. ಅವನಿಗೂ ಒಂದು ಲೈಕ್ ಮಾಡಿ. ಹಾಗೆ ಸಂಜೆ ಆಯ್ತಲ್ಲ, ಸ್ವಲ್ಪ ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ತೆ. ಸ್ವಲ್ಪ ರೇಷನ್ ತಂದಿದ್ದೆ ಅಂಗಡಿಯಿಂದ. ನಾನೇನು ತಿಂಗಳಿಗಾಗೋವಷ್ಟು ಒಂದೇ ಸಲ ತರಲ್ಲ, ನನಗೆ ಏನು ಖಾಲಿ ಆಗುತ್ತೆ ಅದನ್ನು ಹೋಗ್ತಾ ಇರ್ತೀನಲ್ಲ ಅಂಗಡಿಗೆ, ಅವಾಗ ತೊಗೊಬಂದ್ಬಿಡ್ತೀನಿ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಒಂದೇ ಸತಿ ತರೋ ಅಂಥದ್ದು. ಹಾಗೆ ಎಷ್ಟು ಬೇಕಷ್ಟು ತಂದಿಟ್ಕೊಳ್ತೀನಿ. ಒಂದು ಅರ್ಧ kg ಆದರೆ ಒಂದು 4-5 ದಿನ ಬರುತ್ತೆ. ಕಡಲೆಬೀಜ ಎಲ್ಲ, ಸ್ವಲ್ಪ ಕಡಲೆಬೀಜ ಎಲ್ಲ ಜಾಸ್ತಿ ಯೂಸ್ ಮಾಡೋದು ನಮ್ಮ ಮನೇಲಿ. ಈ ಥರ ಬಾಕ್ಸ್ ತೊಗೊಬಿಟ್ರೆ ನನಗೆ ಒಂದೇ ಸಲ ಒಗ್ಗರಣೆಗೆ ಹಾಕೋಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. 2-3 ಬಾಕ್ಸ್ ತೊಗೋಬೇಕು ಅನ್ನೋ ನೆಸೆಸಿಟಿನೇ ಇರಲ್ಲ. ಈ ಥರ ಒಂದರಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎರಡನ್ನೂ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಅಂತ. ಸೊ ಈ ಥರ ಇದೇನು ಜಾಸ್ತಿ ಏನು ಕಾಸ್ಟ್ ಅಲ್ಲ. ನನಗೆ 100ಗೇನೋ 1/1 ಸಿಕ್ಕಿತ್ತು, 2 ಸಿಕ್ಕಿದ್ದು ನನಗೆ. ಹಾಗೆ ವಿತ್ ಸ್ಪೂನು ಸಹ ಸಿಗುತ್ತೆ ನೋಡಿ. ಬೇಕಾದರೆ ಇದನ್ನು ನೀವು ಬೈ ಮಾಡ್ಬೋದು, ಕಿಚನಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕಾಫಿ ಪೌಡರು ಖಾಲಿ ಆಗಿತ್ತು, ಅದನ್ನು ಫಿಲ್ ಮಾಡ್ಕೊತಿದ್ದೆ. ನಮಗೆ ಈ ಕಡೆ ಎಲ್ಲ ಆಲೂರು ಕಾಫಿ ಪುಡಿನೇ ಫೇಮಸ್ಸು, ಅಥವಾ ಚಿಕ್ಕಮಂಗ್ಳೂರು ಕಾಫಿ ಪುಡಿನೇ ಫೇಮಸ್ಸು. ಇನ್ಯಾವ ಕಾಫಿ ಪುಡಿನೂ ಅಷ್ಟು ಇಂಟ್ರೆಸ್ಟ್ ಆಗಲ್ಲ. ಆಲೂರು ಇಲ್ಲ ಚಿಕ್ಕಮಂಗ್ಳೂರು ಕಾಫಿ ಪುಡಿ, ಅದರಲ್ಲೂ ಫಿಲ್ಟರ್ ಕಾಫಿ ಆದ್ರೇ ಚೆನ್ನಾಗಿರುತ್ತೆ. ಇನ್ನು ಇನ್ಸ್ಟೆಂಟ್ ಅಷ್ಟೆಲ್ಲ ಇಷ್ಟ ಆಗಲ್ಲ. ಯಾವಾಗಾದರೂ ಕುಡಿಬೇಕು ಅಂತ ಅನಿಸ್ದಾಗ ಮಾತ್ರ ಅದು ಇನ್ಸ್ಟೆಂಟ್ ಕುಡಿಯೋದು. ಇನ್ನು ರೆಗ್ಯುಲರಾಗಿ ನಾವು ಯೂಸ್ ಮಾಡೋದು ಇದೇನೆ. ಅದರಲ್ಲೂ ಇವಾಗ ಚಳಿಗಾಲ ಬೇರೆ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು. ಇಲ್ಲ ಶುಗರ್ಲೆಸ್ ಕುಡಿಬೇಕು, ಇಲ್ಲ ಬ್ಲಾಕ್ ಕಾಫಿ ಕುಡಿಬೇಕು, ಇಲ್ಲ ಬೆಲ್ಲ ಹಾಕ್ಕೊಂಡು ಕುಡಿಬೇಕು. ಹೆಂಗೋ ಒಟ್ಟು ಕಾಫಿ ಕುಡಿಯೋದಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಈ ಚಳಿಗೆ. ಎದ್ದ ತಕ್ಷಣ ಬೇಕೇ ಬೇಕು ಕಾಫಿ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಇದ್ದು ಅದನ್ನು ಎಲ್ಲ ತೆಗೆದಿಡ್ತಾ ಇದ್ದೆ. ಬೆಂಡೆಕಾಯಿ ಎಲ್ಲ ಬಲ್ತೆ ಹೋಗಿದ್ದಾವೆ. ಹಾಗೆ ಬೀನ್ಸು ಎಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಕೆಲಸನ ಈಸಿ ಮಾಡ್ಕೊಂಬಿಡ್ತೀನಿ. ತರಕಾರಿ ಏನಾದ್ರು ತಂದರೆ ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ. ತಿಂಡಿ ಏನಾದರೂ ಮಾಡಬೇಕಾದ್ರೆ ಬೇಗ ಈಸಿ ಆಗಿಬಿಡುತ್ತೆ. ಆವಾಗ ಎಲ್ಲ ಬಿಡಿಸಿ ನೀಟ್ ಮಾಡಿ ತಿಂಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಹಾಗೆ ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋದಾಗ ಇದೊಂದು ಕರ್ಪೂರ ಬೆಳಗೋದನ್ನು ತಂದಿದ್ದರು. ನಾನು 2 ತಂದು ಕೊಟ್ಟಿದ್ದೆ, ಚಿಕ್ಕದು, ಅದು ಇಷ್ಟ ಆಗಲಿಲ್ವಂತೆ. ಹಾಗಾಗಿ ಅವರೇ ತೊಗೊಬಂದಿದ್ದಾರೆ. ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ರೇಟ್ ಮಾತ್ರ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಕರು ಹಾಕಿ 1 ವಾರ ಆದ್ರೂ ನಮ್ಮನೇಲಿ ಗಿಣ್ಣದ ಹಬ್ಬ ಮುಗ್ದಿಲ್ಲ. ಕಾಯಿಸೋದು ಅದೇ ಹೇಳ್ತಿದ್ದೆ, ಸಾಕಾಗಿದೆ ಕಣಮ್ಮ ತಿಂದು, ಇನ್ನೂ ಕಾಯಿಸ್ತಿದೆಯಲ್ಲ ಅಂತ. ಅವತ್ತು ತಿಂದಂಗೆ ಆಗಲಿಲ್ಲ, ಇವತ್ತು ತಿಂದಂಗೆ ಆಗಲಿಲ್ಲ ಅಂತ ಕಾಯಿಸ್ತಿದ್ದಾರೆ. ಬಟ್ ತಿನ್ನೋದಂತೂ ಯಾರೂ ಬಿಡ್ತಿಲ್ಲ, ತಿಂತಿದ್ದೀವಿ. ಅದರಲ್ಲೂ ರಾಗಿ ರೊಟ್ಟಿ ಜೊತೆ ಈ ಹಸುವಿನ ಗಿಣ್ಣ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಆಯಿತು, ಅಷ್ಟರಲ್ಲಿ ಅಪ್ಪಾಜಿ ಬಂದರು, ಅವರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೆ.
ನಾವು ಯೂಶ್ವಲಿ ಕಾಫಿಗೆಲ್ಲ ಬೆಲ್ಲನೇ ಯೂಸ್ ಮಾಡೋದು. ಈಗಿಂದ ಅಂತಲ್ಲ, ಚಿಕ್ಕವರಿಂದನೂ ನಾವು ಬೆಲ್ಲದ ಕಾಫಿನೇ ಕುಡಿಯೋದು. ಅಂತಂದರೆ ನಮ್ಮ ತಾತ ಯಾವಾಗಲೂ ಅವರು ಬೆಲ್ಲದ ಕಾಫಿ ಕುಡಿತಾಯಿದ್ರು ನಾವು ಚಿಕ್ಕವರಿದ್ದಾಗ. ಆವಾಗಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅವರಂತೂ ಸಂತೆಗೆ ಹೋದರೆ 10-15 kg ತರೋರು ವಾರಕ್ಕೆ. ಅದು ಕಪ್ಪು ಬೆಲ್ಲ ತರೋರು. ಎಷ್ಟು ಚೆನ್ನಾಗಿರೋದು ಅಂತಂದರೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವಾಗ ಸಕ್ಕರೆ ಕಾಫಿನೇ ಕುಡಿಯೋದಕ್ಕೆ ಆಗೋದಿಲ್ಲ. ಯಾವಾಗಾದರೂ ಗೆಸ್ಟು ಅವರು ಇವರು ಬಂದಾಗ ಮಾತ್ರ ಸಕ್ಕರೆ ಕಾಫಿನ ಯೂಸ್ ಮಾಡ್ತೀವಿ. ನಾವಂತೂ ಬೆಲ್ಲದ ಕಾಫಿನೇ ಕುಡಿಯೋದು. ಒಂದ್ಸಲ ಬೆಲ್ಲದ ಕಾಫಿನ ಮಾಡ್ಕೊಂಡು ಕುಡಿದು ನೋಡಿ ರುಚಿ ಹೇಗಿರುತ್ತೆ ಅಂತ. ಹಾಗೆ ನಮ್ಮ ಪಾಪು ಇವತ್ತೆಲ್ಲೋ ಸೈಲೆಂಟಾಗಿ ಟಿ ವಿ ನೋಡ್ತಾ ಇದ್ದ. ಅದು ಮಹಾಭಾರತ ಸೀರಿಯಲ್ ಬರ್ತಿದೆಯಲ್ಲ, ಹಂಗಾಗಿ ನೋಡ್ತಿದ್ದಾನೆ ಅಷ್ಟೇ. ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಕುಣಿದು ಕುಪ್ಪಳಿಸಿರೋನು. ಸುಮ್ಮನೆ ಅಂತೂ ಇರಲ್ಲ. ಹಾಗೆ ನಮ್ಮ ಅಣ್ಣ ಬಂದ, ಅವನಿಗೆ ಸ್ವಿಂಗ್ ಚೇರ್ ಬಿಟ್ಕೊಟ್ಬಿಡ್ಬೇಕು ಅವ್ನು ಬಂದ ತಕ್ಷಣ. ಅದು ಬಿಟ್ಕೊಟ್ಟಿಲ್ಲ ಅಂತ ನನ್ನ ಜೊತೆ ಹೆಂಗೆ ಜಗಳ ಆಡ್ತಿದ್ದಾನೆ ನೋಡಿ. ಹಾಗೆ ಇವತ್ತಿನ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲರ ಜೊತೆನೂ ಟೈಮ್ ಕಳೆದಿದ್ದು ತುಂಬ ಚೆನ್ನಾಗಿತ್ತು. ಡೈಲಿ ಅಷ್ಟೇ, ಬೆಳಗ್ಗೆ ಆಗೋದು ಒಂದೇ ತಡ. ಟೈಮ್ ಹೇಗೋಗುತ್ತೆ ಸಂಜೆವರೆಗೂ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಕೆಲಸ, ಸ್ವಲ್ಪ ತಮಾಷೆ, ಸ್ವಲ್ಪ ಮಾತುಕತೆ ಡೈಲಿ ಇದ್ದೇ ಇರುತ್ತೆ. ಹಾಗೆ ಯಾವಾಗಲೂ ಲೈಫಲ್ಲಿ ಬ್ಯುಸಿಯಾಗಿರಬೇಕು. ಆವಾಗ ಅಷ್ಟು ಟೆನ್ಷನ್ನು ನಮ್ಮ ತಲೆಗೆ ಬರಲ್ಲ. ಸೊ ನಾನು ಅಷ್ಟೇ, ಸುಮ್ಮನೆ ಕೂತ್ಕೊಳ್ಳೋಕ್ಕೋಗಲ್ಲ. ಯಾವ್ದಾದ್ರು ಕೆಲಸ ಅದು ಇದು ಹುಡ್ಕೊಂಡು ಮಾಡ್ತಾನೆ ಇರ್ತೀನಿ. ಹಾಗೆ ಮೊನ್ನೆ ಹುರುಳಿಕಾಳು ಸಾಂಬಾರಿತ್ತು, ಬಿಸಿ ಬಿಸಿ ಅನ್ನ ತುಪ್ಪ ಊಟ ಮಾಡಿ ದಿನನ ಹೆಣ್ಣು ಮಾಡಿದೆ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಬಾಯ್.